ನಮಸ್ಕಾರ ವೀಕ್ಷಕರೇ. ನೋಡಿ, ಒಂದು ಕುಟುಂಬ ಇದೆ ಅಂತ ಅಂದ್ಕೊಳ್ಳಿ. ಅಪ್ಪ ತೀರ್ಕೊಂಡಿದ್ದಾನೆ, ತಾತನ ಕಾಲದಿಂದ ಬಂದಿರುವಂಥ ಆಸ್ತಿ ಇದೆ, 3 ಜನ ಮಕ್ಕಳಿದ್ದಾರೆ. ಇದ್ದಕ್ಕಿದ್ದಂಗೆ ಒಂದು ದಿವಸ ದೊಡ್ಡ ಮಗ ಇದ್ದವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಆಸ್ತಿನ ಮಾರಾಟ ಮಾಡಿಬಿಡ್ತಾನೆ. ಅದು ಉಳಿದಿಬ್ಬರು ಮಕ್ಕಳಿಗೆ ಗೊತ್ತೇ ಇರಲ್ಲ. ಅಂದರೆ ಉಳಿದ ಮಕ್ಕಳಿಗೆ, ವಾರಸುದಾರರಿಗೆ ಗೊತ್ತಾಗ್ದಲೇ ಒಬ್ಬ ಪ್ರಾಪರ್ಟಿನ ಮಾರ್ಬಿಡ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ 3 ಪ್ರಶ್ನೆಗಳು ಬರ್ತವೆ ನೋಡಿ. ಮೊದಲನೇದೇನು ಅಂತ ಹೇಳಿದ್ರೆ ಆ ಮಾರಾಟ ಕಾನೂನಿನ ಪ್ರಕಾರ ಸರಿಯಾಗಿದೆಯೇ ಅಂತೇಳಿ. ಎರಡನೇದು, ಉಳಿದ ವಾರಸುದಾರ ಏನಿರ್ತಾರಲ್ಲ, ಅಂದರೆ ಈ ಒಂದು ವಿಚಾರದಲ್ಲಿ ಇಬ್ಬರು ಮಕ್ಕಳಿರ್ತಾರಲ್ಲ, ಅವರಿಗೆ ಅವ್ರ ಹಕ್ಕು ಇನ್ನೂ ಇದೆಯೋ ಅಥವಾ ಆ ಪ್ರಾಪರ್ಟಿ ಸೇಲ್ ಆಗಿರೋದ್ರಿಂದ ಅವ್ರ ಹಕ್ಕು ಕಳೆದು ಹೋಗುತ್ತಾ. ಇದು ಇನ್ನೊಂದು 3ನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಆ ರೀತಿಯಾಗಿ ಪ್ರಾಪರ್ಟಿ ಸೇಲ್ ಆಗಿತ್ತು ಅಂತ ಹೇಳಿದರೆ, ಅಂದರೆ ವಾರಸುದಾರರ ಸಿಗ್ನೇಚರ್, ಎಲ್ಲ ವಾರಸುದಾರರ ಸಿಗ್ನೇಚರ್ ಇಲ್ದಲೇ ಈ ಒಂದು ಪ್ರಾಪರ್ಟಿ ಸೇಲ್ ಆಗಿತ್ತು ಅಂತ ಹೇಳಿದ್ರೆ ಆ ರೀತಿಯ ವಾರಸುದಾರರು ಏನು ಮಾಡ್ಬೋದು ಅಂತ ಹೇಳಿ ಈ 3 ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಜೊತೆಗೆ ಈ ರೀತಿಯಾಗಿರುವಂಥ ಒಂದು ಪ್ರಾಪರ್ಟಿಯನ್ನು ಒಬ್ಬ ವ್ಯಕ್ತಿ ಕೊಂಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಂದರೆ ಪರ್ಚೇಸರು, ಅವನು ಏನನ್ನ ಗಮನದಲ್ಲಿ ಇಟ್ಕೋಬೇಕು, ಈ ಥರದ ಪ್ರಾಪರ್ಟಿಗಳನ್ನ ಕೊಂಡ್ಕೋಬೇಕಾ ಬೇಡವಾ, ಅಥವಾ ಕೊಂಡ್ಕೊಳ್ಳೋದಾದ್ರೆ ಯಾವ ರೀತಿ ಕೊಂಡ್ಕೋಬೇಕು, ಅವನಿಗೂ ಸಹ, ಪರ್ಚೇಸರ್ಗೂ ಸಹ ಒಂದು ಟಿಪ್ಸ್ ಸಿಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಐ ಆಮ್ ಶ್ಯೂರ್ ಯು ವಿಲ್ ಗೆಟ್ ಅ ವೆರಿ ಗುಡ್ ಲೀಗಲ್ ಇನ್ಫಾರ್ಮೇಷನ್. ನೋಡಿ, ಮೊದಲನೇದಾಗಿ ಪಿತ್ರಾರ್ಜಿತ ಆಸ್ತಿ ಅಂದರೆ ಏನು ಅನ್ನೋದು ನೋಡೋದಾದರೆ, ಈಗ ಆಲ್ರೆಡಿ ನಾನು ಬೇರೆ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಸಿಂಪಲ್ಲಾಗಿ ಒಂದು ಹೇಳ್ಬಿಡ್ತೀನಿ. ತಂದೆ ತಾತ ಮುತ್ತಾತನ ಕಾಲದಿಂದನೂ ಬಂದಿರುವಂಥ ಆಸ್ತಿ, ಎಲ್ಲಿಯೂ ಸಹ ಪ್ರಾಪರ್ಟಿ ಡಿವೈಡ್ ಆಗಿರಬಾರ್ದು. ಪ್ರಾಪರ್ಟಿ ಡಿವೈಡ್ ಆಗ್ದಲೇ ಉಪಯೋಗಿಸ್ತಾ ಬಂದಿರುವಂಥ ಆಸ್ತಿ ಆಗಿರಬೇಕಿದು. ಆಗ ಮಾತ್ರ ಅದು ಪಿತ್ರಾರ್ಜಿತ ಆಸ್ತಿ ಅಂತ ಅನ್ಸ್ಕೊಳ್ಳುತ್ತೆ. ಅಂದರೆ ಅದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಸ್ತಿ ಆಗಿರಬೇಕು, ಅದು ಮಾತ್ರ ಪಿತ್ರಾರ್ಜಿತ ಆಸ್ತಿ. ಇದು ಯಾರದೇ ಆಗಿರುವಂಥ ಸ್ವಂತ ಆಸ್ತಿ ಅಲ್ಲ, ಇದೊಂದು ಎಲ್ಲರ ಆಸ್ತಿ. ಇದು ಎಲ್ಲ ಲೀಗಲ್ ಹೇರ್ಸು ಏನು ಎಲ್ಲ ವಾರಸುದಾರರಿದಾರಲ್ಲ ಅವರೆಲ್ಲರದು ಒಟ್ಟು ಆಸ್ತಿ ಇದು, ಮತ್ತು ಬಂದಿರುವಂಥದ್ದು ಪಿತ್ರಾರ್ಜಿತವಾಗಿ ಬಂದಿರುವಂಥ ಆಸ್ತಿ ಇದು. ನೋಡಿ, ಈಗ ಮುಖ್ಯವಾಗಿರುವಂಥ ಪ್ರಶ್ನೆ ಬರೋಣ. ಒಬ್ಬ ಸದಸ್ಯ ಉಳಿದವ್ರದ್ದು ಯಾರ್ದು ಅನುಮತಿ ಇಲ್ದಲೇ ಪಿತ್ರಾರ್ಜಿತ ಆಸ್ತಿನ ಮಾರಾಟ ಮಾಡ್ಬೋದಾ ಅಂತೇಳಿ. ಸ್ಪಷ್ಟವಾಗಿರುವಂಥ ಉತ್ತರ ಏನು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ, ಈ ರೀತಿ ಮಾರಾಟ ಮಾಡೋ ಹಾಗಿಲ್ಲ. ಪಿತ್ರಾರ್ಜಿತ ಆಸ್ತಿ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ವಾರಸುದಾರರ ಸಮ್ಮತಿ ಇರಲೇಬೇಕು, ಅದು ಕಡ್ಡಾಯ. ಯಾರಾದರೂ ಒಬ್ಬರು ಅನುಮತಿ ಇಲ್ದಲೇ ಪ್ರಾಪರ್ಟಿ ಸೇಲ್ ಆಗಿತ್ತು ಅಂತ ಹೇಳಿದ್ರೆ ಅಂಥ ಸೇಲ್ ಡೀಡು ವಾಯ್ಡ್ ಸೇಲ್ ಡೀಡ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಈ ರೀತಿ ಆಗಿರುವಂಥ ಒಂದು ಆಸ್ತಿಯ ಮಾರಾಟ ಕ್ಯಾನ್ಸಲ್ ಆಗುವಂಥ ಚಾನ್ಸ್ ಇರುತ್ತೆ ಅಂತ ಹೇಳ್ತಾ ಇರೋದು. ನೋಡಿ, ಯಾವುದೇ ಒಂದು ಪ್ರಾಪರ್ಟಿಯನ್ನು ಒಬ್ಬ ವ್ಯಕ್ತಿ ಮಾರಾಟ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮಾರಾಟ ಮಾಡ್ತಿರುವಂಥ ವ್ಯಕ್ತಿಗೆ ಆ ಪ್ರಾಪರ್ಟಿ ಮೇಲೆ ಸಂಪೂರ್ಣವಾಗಿರುವಂಥ ಹಕ್ಕಿರಬೇಕು. ಇಲ್ಲಿ ಪಿತ್ರಾರ್ಜಿತ ಆಸ್ತಿನಲ್ಲಿ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿರುವಂಥ ಹಕ್ಕು ಇರೋದಿಲ್ಲ, ಎಲ್ಲ ವಾರಸುದಾರರಿಗೂ ಆ ಪ್ರಾಪರ್ಟಿ ಮೇಲೆ ಹಕ್ಕಿರುತ್ತೆ. ಹಾಗಾಗಿ ಆ ವ್ಯಕ್ತಿ ಪ್ರಾಪರ್ಟಿಯನ್ನು ಸೇಲ್ ಮಾಡಲಿಕ್ಕೆ ಬರೋದಿಲ್ಲ, ಮತ್ತು ಅದು ವಾಯ್ಡ್ ಸೇಲ್ ಅಂತ ಅನ್ಸ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ, ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಇದು ಅನೇಕರ ಮನಸ್ಸಲ್ಲಿ ಬರುವಂಥ ಪ್ರಶ್ನೆ. ಆಸ್ತಿ ಮಾರಾಟ ಆಗಿ ವರ್ಷ ಆಗೋಯ್ತು, ನನ್ನ ಒಪ್ಪಿಗೆ ಪಡ್ಕೊಳ್ದಲೇ ಆಸ್ತಿನ ಮಾರಾಟ ಮಾಡಿಬಿಟ್ಟಿದೆ ನಮ್ಮಣ್ಣ, ಈಗ ನಾನು ಏನು ಮಾಡಲಿ, ನನಗಿನ್ನೂ ಹಕ್ಕಿದೆಯಾ, ಈ ರೀತಿ ಸೇಲ್ ಮಾಡಿದ್ರ ಮೂಲಕ ನನ್ನ ಹಕ್ಕೂ ಹೋಯ್ತಾ, ಈ ಥರದ ಪ್ರಶ್ನೆಗಳು ಉದ್ಭವ ಆಗ್ತವೆ. ಇಲ್ಲಿ ಅದಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಹೇಳೋದಾದರೆ, ನಿಮ್ಮ ಹಕ್ಕು ಹೋಗಿಲ್ಲ, ಇನ್ನೂ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿರುವಂಥ ಹಕ್ಕಿರೋದಿಲ್ಲ ಪ್ರಾಪರ್ಟಿ ಮಾರಕ್ಕೆ. ಪ್ರಾಪರ್ಟಿ ಮಾರಲಿಕ್ಕೆ ಅವನಿಗೆ ಸಂಪೂರ್ಣವಾಗಿರುವಂಥ ಹಕ್ಕಿ ಇಲ್ಲದೇ ಇದ್ದಾಗ ಅದು ವಾಯ್ಡ್ ಸೇಲ್ ಅನ್ಸ್ಕೊಳ್ಳುತ್ತೆ. ಆಗ ನಿಮ್ಮ ಹಕ್ಕು ಇನ್ನೂ ಇರುತ್ತೆ, ನೀವು ಮತ್ತೆ ಕ್ಲೈಮ್ ಮಾಡ್ಕೋಬೋದು ಅದನ್ನು. ಆದರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಲಿಮಿಟೇಷನ್ ಆಕ್ಟ್ ಸಹ ಬರುತ್ತೆ. ಒಂದು ಸ್ಪೆಸಿಫೈಡ್ ಟೈಮ್ ಪೀರಿಯಡ್ ಅಂತ ಇರುತ್ತೆ. ಆಗ ನೀವು ಹೋಗಿ ಆ ಸ್ಪೆಸಿಫೈಡ್ ಟೈಮ್ ಪೀರಿಯಡ್ ಒಳಗಡೆ ಹೋಗ್ಬಿಟ್ಟು ನೀವು ಕೇಸ್ ಹಾಕ್ಕೋಬೇಕು, ಮತ್ತು ಆ ಪ್ರಾಪರ್ಟಿನ ನಿಮ್ಮ ಹಕ್ಕನ್ನು ಕೇಳ್ಕೋಬೇಕಾಗತ್ತೆ. ನಾನು ಇಲ್ಲಿ ಮುಖ್ಯವಾಗಿ ಲಿಮಿಟೇಷನ್ ಆ್ಯಕ್ಟನ್ನು ಟಚ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 12 ವರ್ಷದ ಕಾನ್ಸೆಪ್ಟ್ ಇದೆ, 3 ವರ್ಷದ ಕಾನ್ಸೆಪ್ಟ್ ಇದೆ, ಮತ್ತು 21 ವರ್ಷದ್ದು 18+3 ಮೈನರ್ ಇತ್ತು ಅಂತ ಹೇಳಿದ್ರೆ, ಊಂಬಲ್ಲಿ ತಾಯಿ ಗರ್ಭದಲ್ಲಿ ಮಗು ಇತ್ತು ಅಂತ ಹೇಳಿದ್ರೆ ಆ ಮಗುಗೂ ರೈಟ್ಸ್ ಬರುತ್ತೆ. ಆವಾಗ 18+3 21 ವರ್ಷದ ಲಿಮಿಟೇಷನ್ ಇದೆ. ಇದಲ್ದಲೇ ಲಿಮಿಟೇಷನ್ನೇ ಇಲ್ಲದೆ ಇರುವಂಥ ಕೆಲವು ಕಾನ್ಸೆಪ್ಟ್ಗಳು ಬರುತ್ತೆ. ಅದೆಲ್ಲನೂ ಎಲ್ಲ ಥರದ ಸೇಲ್ಗಳಿಗೂ ಅಪ್ಲೈ ಆಗೋದಿಲ್ಲ. ಕೆಲವೊಂದು ಸೇಲ್ಗಳಿಗೆ ಅಪ್ಲೈ ಆಗುತ್ತೆ, ಕೆಲವೊಂದಕ್ಕೆ ಅಪ್ಲೈ ಆಗಲ್ಲ, ಮತ್ತು ಕೆಲವು ಅಪ್ಲೈ ಆದ್ರೂ ಸಹ ಕ್ರಾಸ್ ಎಕ್ಸಾಮಿನೇಷನ್ ಬಿದ್ದೋಗುತ್ತೆ. ಈ ಥರ ಇರುತ್ತೆ. ಎಲ್ಲನೂ ಒಂದೇ ವಿಚಾರದಲ್ಲಿ ಅಥವಾ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಒಂದು ಕೇಸಿಗೂ ಮತ್ತೊಂದು ಕೇಸಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ.
ಹಾಗಾಗಿ ಆ ಲಿಮಿಟೇಷನ್ ಪಾರ್ಟನ್ನು ನಾನು ಇವಾಗ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಹೌದು, ನಿಮಗೆ ರೈಟ್ಸ್ ಇರುತ್ತೆ, ಆದರೆ ಟೈಮ್ ಪೀರಿಯಡ್ನ ನೋಡಿಕೊಂಡು ನೀವು ಕೇಸ್ ಹಾಕಬೇಕಾಗತ್ತೆ. ಅಥವಾ ಟೈಮ್ ಬಾರ್ ಆಗಿತ್ತು ಅಂತ ಹೇಳಿದ್ರು ಸಹ ಯಾಕೆ ಇಷ್ಟು ಡಿಲೇ ಆಯಿತು ಅನ್ನೋದನ್ನು ನೀವು ಜಸ್ಟಿಫೈ ಮಾಡಬೇಕಾಗತ್ತೆ ಕೋರ್ಟ್ಗೆ. ಕೋರ್ಟು ಕೆಲವೊಂದು ಟೈಮ್ ಒಪ್ಕೊಳ್ಳುತ್ತೆ, ಕೆಲವೊಂದು ಟೈಮ್ ಒಪ್ಕೊಳ್ಳೋದಿಲ್ಲ. ಮತ್ತು ಈ ಲಿಮಿಟೇಷನಿಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನ ಹಲವಾರು ಜಡ್ಜ್ಮೆಂಟ್ಗಳು ಬಂದಿವೆ. ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಅದೇನೇ ಓವರ್ ರೂಲ್ ಮಾಡಿ ಹೊಸ ಜಡ್ಜ್ಮೆಂಟು ಅದರ ವ್ಯತಿರಿಕ್ತವಾಗಿ ಕೊಟ್ಟಿದೆ ಸುಪ್ರೀಂ ಕೋರ್ಟೇ. ಈ ರೀತಿ ಆಗಿರೋದ್ರಿಂದ ಇದನ್ನು ಒಂದೇ ಸೆಂಟೆನ್ಸಲ್ಲಿ ನಾವು ಹೀಗೆ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಲಾ ಈಸ್ ನಾಟ್ ಎ ಮ್ಯಾಥಮೆಟಿಕಲ್ ಪ್ರಿಸಿಷನ್. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಯಾಕೆ ಅಂತೇಳಿದ್ರೆ ಈ ಹಳೆ ವಿಡಿಯೋಗಳಲ್ಲಿ ನಾನು ತುಂಬ ಕಮೆಂಟ್ಗಳನ್ನ ನೋಡಿದ್ದೀನಿ, ಸರ್ ನನ್ನ ಕೇಸಲ್ಲಿ ಹಿಂಗಾಗಿದೆ ಹಂಗಾಗಿದೆ ಅಂತೇಳಿ ಬರೀತಾರೆ. ಪ್ರತಿ ಕೇಸೂ ಸಹ ವಿಭಿನ್ನವಾಗಿರುವಂಥ ಕೇಸ್ಗಳು, ಆಯಾ ಕೇಸ್ಗಳಲ್ಲಿ ಯಾವ್ಯಾವ ರೀತಿ ಡಾಕ್ಯುಮೆಂಟ್ ಇರ್ತವೆ, ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಯಾವ ಥರ ಆಗುತ್ತೆ, ಮತ್ತು ಆರ್ಗ್ಯುಮೆಂಟ್ ಯಾವ ಥರ ಆಗುತ್ತೆ, ಈ ಎಲ್ಲ ವಿಚಾರಗಳ ಮೇಲೂ ಕೇಸು ಡಿಪೆಂಡ್ ಆಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ಸುಪ್ರೀಂ ಕೋರ್ಟೇ ಕೊಟ್ಟಿರುವಂಥ ಜಡ್ಜ್ಮೆಂಟ್ಗಳನ್ನ ಅದೇ ಓವರ್ ರೂಲ್ ಮಾಡಿ ಅದಕ್ಕೆ ವಿಭಿನ್ನವಾಗಿರುವಂಥ ಜಡ್ಜ್ಮೆಂಟ್ನ ಸುಪ್ರೀಂ ಕೋರ್ಟ್ ಕೊಡ್ತಾ ಹೋಗಿದೆ. ಇಂಥ ಸಂದರ್ಭದಲ್ಲಿ ನಾವು ಇದನ್ನೇ ಹೀಗೆ ಆಗುತ್ತೆ ಕೇಸು ಅಂತೇಳಿ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಲಿಮಿಟೇಷನ್ ಪಾರ್ಟ್ನ ನಾನು ಇಲ್ಲಿ ಟಚ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಬೇರೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಯು ವಿಲ್ ಗೆಟ್ ಆಲ್ ದೋಸ್ ಇನ್ಫಾರ್ಮೇಷನ್ ಆಲ್ಸೋ ಮೂವಿಂಗ್ ಫಾರ್ವರ್ಡ್. ಆಯಿತಾ? ಈಗ ನಿಮಗೆ ಹಕ್ಕಿನ್ನೂ ಇರುತ್ತೆ, ನೀವು ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ದೆನ್ ಕ್ಲೈಮ್ ಯುವರ್ ರೈಟ್ಸ್. ಅಷ್ಟು ಮಾತ್ರ ನಾನು ಇಲ್ಲಿ ಹೇಳಬಲ್ಲೆ. ಲಿಮಿಟೇಷನ್ನು ಸಹ ಗಮನದಲ್ಲಿ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಪ್ರಶ್ನೆ ಬರುವಂಥದ್ದೇನು ಅಂತ ಹೇಳಿದ್ರೆ, ಈ ರೀತಿ ಸೇಲ್ ಆಗಿಬಿಟ್ಟಿದೆ, ನಿಮಗೆ ಹಕ್ಕಿದೆ ಅಂತಲೂ ಗೊತ್ತಾಯಿತು, ಹಾಗಿದ್ರೆ ನೀವು ನೆಕ್ಸ್ಟ್ ಏನು ಸ್ಟೆಪ್ ತಗೋಬೇಕು? ಇದು ಎಲ್ಲರ ಮನಸ್ಸಲ್ಲೂ ಬರುವಂಥ ಪ್ರಶ್ನೆ. ಇಲ್ಲಿ ನೀವೇನು ಮಾಡಬೇಕು ಮುಖ್ಯವಾಗಿ ಅಂತ ಹೇಳಿದ್ರೆ, ಮೊದಲು ನಿಮ್ಮ ವಾರಸುದಾರರನ್ನೆಲ್ಲ ಕರೆಸ್ಬಿಟ್ಟು ಕುತ್ಕೊಂಡು ಮಾತಾಡಬೇಕು. ನನ್ನ ರೈಟ್ಸ್ ಇತ್ತು, ನನ್ನ ರೈಟ್ಸ್ ಇದನ್ನು ಸಹ ನನ್ನ ಒಪ್ಪಿಗೆಯಲ್ಲೇ ಪ್ರಾಪರ್ಟಿ ಮಾರಾಟ ಆಗಿದೆ, ನನಗೂ ಸಹ ಪ್ರಾಪರ್ಟಿ ಬರಬೇಕು ಹಾಗೆ ಅಂತೇಳಿ ಕುತ್ಕೊಂಡು ಮಾತಾಡಿ. ಕೆಲವು ವಿಚಾರಗಳಲ್ಲಿ ಈ ಥರ ಮಾತಾಡಿನೂ ಸಹ ಬಗೆಹರಿಸ್ಕೊಂಡಿರೋದು ಇದೆ. ಅವ್ರು ಒಪ್ತಾ ಇದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದಲ್ಲೇ ಇರುವಂಥ ಒಬ್ಬ ಅಡ್ವೊಕೇಟ್ನ ಕನ್ಸಲ್ಟ್ ಮಾಡಿ ಒಂದು ಲೀಗಲ್ ನೋಟಿಸನ್ನು ಕಳಿಸಿ. ಲೀಗಲ್ ನೋಟಿಸ್ ಕಳಿಸೋದು ಮ್ಯಾಂಡೇಟ್ರಿ ಏನಲ್ಲ, ಕಂಪಲ್ಸರಿ ಏನಿಲ್ಲ, ಆದ್ರೂ ಸಹ ಒಂದು ಲೀಗಲಿ ನೀವು ನೋಟಿಸ್ ಕಳಿಸಿದ್ರೆ ಒಂದು ಕಾಸ್ ಆಫ್ ಆಕ್ಷನ್ ಸೆಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಷ್ಟೇ. ಆದರೆ ಇದು ಸ್ಟ್ಯಾಟ್ಯುಟರಿ ಲೀಗಲ್ ನೋಟಿಸ್ ಅಲ್ಲ. ನೀವು ಕಾನೂನುಬದ್ಧವಾಗಿ ನೀವು ಲೀಗಲ್ ನೋಟಿಸ್ ಕೊಟ್ಬಿಟ್ಟೆ ನೀವು ಮುಂದುವರಿಬೇಕು ಅನ್ನೋದೇನಿಲ್ಲ. ಕೊಟ್ಟರೆ ನಿಮಗೊಂದು ಅಡ್ವಾಂಟೇಜ್ ಇರುತ್ತೆ. ಅವ್ರು ಏನು ಹೇಳ್ತಾರೆ ಲೀಗಲಿ ಅಂತೇಳಿ ಅವರು ರಿಪ್ಲೈ ನೋಟಿಸ್ ಕೊಟ್ಟಾಗ ಗೊತ್ತಾಗುತ್ತೆ. ಹಾಗಾಗಿ ನಾವು ಹೇಳೋದಷ್ಟೇ, ನಿಮ್ಮ ಒಂದು ಹತ್ತಿರದ ಒಬ್ಬ ಒಳ್ಳೆ ಅಡ್ವೊಕೇಟ್ನ ಕನ್ಸಲ್ಟ್ ಮಾಡಿ ಒಂದು ಲೀಗಲ್ ನೋಟಿಸ್ನ ಕಳಿಸಿ. ಅದಕ್ಕೂ ಒಪ್ತೇ ಇದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಡಾಕ್ಯುಮೆಂಟ್ಗಳನ್ನ ಕರೆಕ್ಟ್ ಮಾಡ್ಕೋಬೇಕು. ಫಸ್ಟು ಯಾವಾಗ ಸೇಲ್ ಆಯಿತು, ಮತ್ತು ಸೇಲ್ ಡೀಡು, ಒಂದು ಸಬ್ ರಿಜಿಸ್ಟರ್ ಆಫೀಸಿಂದ ಐ ಕ್ಯಾನ್ ಗೆಟ್ ದ ಸೇಲ್ ಡೀಡ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಆಮೇಲೆ ಬೇರೆ ಎಲ್ಲ ದಾಖಲೆಗಳನ್ನು ನೀವು ಕಲೆಕ್ಟ್ ಮಾಡಿಕೊಂಡು ನಿಮ್ಮೊಬ್ಬ ಅಡ್ವೊಕೇಟ್ನ ಹೈರ್ ಮಾಡಿ ಅವ್ರ ಮೂಲಕ ಕೋರ್ಟಲ್ಲಿ ಕೇಸ್ ಹಾಕ್ಕೋಬೋದು ನೀವು ಥ್ರೂ ಟೆಂಪ್ರರಿ ಇಂಜಂಕ್ಷನ್. ನೋಡಿ, ಇದು ವಾರಸುದಾರರಿಗಿರುವಂಥ ರೈಟ್ಸು. ಅವರು ಬೇಕಿದ್ದರೆ ಅವರ ಹಕ್ಕನ್ನು ಸ್ಥಾಪಿಸ್ಕೋಬೋದು. ಆದರೆ ಪರ್ಚೇಸರ್ ಇರ್ತಾನಲ್ಲ, ಅವನು ತುಂಬ ಜಾಗರೂಕತೆಯಿಂದ ಇರಬೇಕು. ಯಾವುದೇ ಒಂದು ಪ್ರಾಪರ್ಟಿ ಕೊಂಡ್ಕೋಬೇಕಾದ್ರೆ ಎಲ್ಲರದು ಸಿಗ್ನೇಚರ್ ಆಗಿದೆಯಾ, ಅಥವಾ ಪ್ರಾಪರ್ಟಿ ಡಿವೈಡ್ ಆಗಿದೆ, ಪಾರ್ಟಿಷನ್ ಡೀಡ್ ಇದೆಯಾ ಅದಕ್ಕೆ ಅಂತ ಮೊದಲು ನೋಡ್ಕೋಬೇಕು. ಪಾರ್ಟಿಷನ್ ಡೀಡ್ ಇಲ್ಲದೆ ಇದ್ರೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಕೋಬೇಕು ಸೇಲ್ ಡೀಡು ಅಂತ ಹೇಳಿದ್ರೆ, ಎಲ್ಲ ವಾರಸುದಾರರು ಬಂದ್ಬಿಟ್ಟು ಸಿಗ್ನೇಚರ್ ಹಾಕಬೇಕು ನಿಮ್ಮ ಸೇಲ್ ಡೀಡ್ಗೆ, ಆಗ ಮಾತ್ರ ಸಿಂಧು ಆಗುತ್ತೆ. ಇಲ್ಲದೆ ಇದ್ದರೆ ಇದೇ ರೀತಿಯಾಗಿರುವಂಥ ತೊಂದರೆಗೆ ಒಳಗಾಗಬೇಕಾಗತ್ತೆ ಪರ್ಚೇಸರು. ಅದಕ್ಕೇ ಈ ಪ್ರಾಪರ್ಟಿಗಳನ್ನ ಕೊಂಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಹತ್ತಿರದಲ್ಲಿರುವಂಥ ಅಡ್ವೊಕೇಟ್ಗೆ ಆ ಪ್ರಾಪರ್ಟಿ ದಾಖಲೆಗಳನ್ನೆಲ್ಲ ಕೊಟ್ಬಿಟ್ಟು ಅವನ ಹತ್ರ ವೆರಿಫಿಕೇಷನ್ ಮಾಡಿಸ್ಬೇಕು ನೀವು. ಅವರು ಕ್ವಾಲಿಫೈಡ್ ಅಡ್ವೊಕೇಟು ವೆರಿಫೈ ಮಾಡಿಬಿಟ್ಟು ಪ್ರಾಪರ್ಟಿ ಪ್ರಾಪರ್ಟಿ ಡಾಕ್ಯುಮೆಂಟ್ಗಳೆಲ್ಲ ಸರಿ ಇದೆ, ನೀವು ಕೊಂಡ್ಕೋಬೋದು ಅಂತೇಳಿ ಅವರು ಹೇಳಿದರೆ ಮಾತ್ರ ನೀವು ಪ್ರಾಪರ್ಟಿಯನ್ನು ಕೊಂಡ್ಕೋಬೇಕಾಗುತ್ತೆ. ಇಲ್ಲದೇ ಇದ್ದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಆಗ ನಿಮಗೇ ಮುಖ್ಯವಾಗಿ ಎಫೆಕ್ಟ್ ಆಗೋದು. ಮತ್ತು ಈ ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಒಂದು ಇಂಡೆಮ್ನಿಟಿ ಕ್ಲಾಸ್ನ ಆಡ್ ಮಾಡ್ಕೋಬೇಕು ಆ ಸೇಲ್ ಡೀಡ್ನಲ್ಲಿ. ಅದು ತುಂಬ ಇಂಪಾರ್ಟೆಂಟು, ಆಯಿತಾ? ಸೊ ಈ ರೀತಿಯಾಗಿ ಒಬ್ಬ ಪರ್ಚೇಸರ್ನು ಸಹ ಅವನ ಒಂದು ರೈಟ್ಸ್ನ ಮತ್ತು ಅವನ ಒಂದು ಲೀಗಲ್ ಪ್ರೊಟೆಕ್ಷನ್ನ ಪಡ್ಕೊಂಡು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.